ದೆಹಲಿಯಿಂದ ಸ್ವಲ್ಪ ದೂರದಲ್ಲಿ ಗಢಮುಕ್ತೇಶ್ವರ ಅಂತ ಒಂದು ಸ್ಮಶಾನ ಇದೆ. ಈ ಸ್ಮಶಾನದ ವಿಶೇಷತೆ ಏನೆಂದರೆ, ಈ ಸ್ಮಶಾನದ ಪಕ್ಕದಲ್ಲಿ ಗಂಗಾ ನದಿ ಹರಿಯುತ್ತೆ. ಇದೇ ಕಾರಣಕ್ಕೆ ಕಳೆದ ಸಾವಿರಾರು ವರ್ಷಗಳಿಂದ ಯಾರಾದರೂ ತೀರ್ಕೊಂಡಾಗ ಅವರ ಮನೆಯವರು ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಇದೇ ಸ್ಮಶಾನಕ್ಕೆ ತರ್ತಾರೆ. ಅವರ ನಂಬಿಕೆ ಏನಂದರೆ, ಆ ತೀರ್ಕೊಂಡವರನ್ನು ಇಲ್ಲಿ ತಂದು ಅಂತ್ಯ ಸಂಸ್ಕಾರ ಮಾಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಅವ್ರಿಗೆ ಪುಣ್ಯ ಬರುತ್ತೆ ಅಂತ. ಇದೇ ನಂಬಿಕೆ ಇಟ್ಕೊಂಡು ಈ ಸ್ಮಶಾನಕ್ಕೆ ಪ್ರತಿದಿನ ನೂರಾರು ಜನ ಬರ್ತಾರೆ. ನೀವು ಯಾವಾಗ ಹೋಗಿ ನೋಡಿದ್ರೂ ಅಲ್ಲಿ ಯಾವುದಾದ್ರೂ ಒಂದು ಚಿತೆ ಉರಿತಾನೆ ಇರುತ್ತೆ. ಕರೋನಾ ಕಾಲದಲ್ಲಂತೂ ಈ ಸ್ಮಶಾನದಲ್ಲಿ ಕಾಲಿಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇಲ್ಲಿ ಹೆಚ್ಚೆಚ್ಚು ಜನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಬರೋದ್ರಿಂದ ಅವರನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಒಂದು ಕಮಿಟಿ ಕೂಡ ಇರುತ್ತೆ. ನೀವು ಕೂಡ ನೋಡಿರ್ತೀರ, ಸಿಟಿ ಸೈಡಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸ್ಮಶಾನಗಳಿರುತ್ತೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಒಂದು ಕಮಿಟಿ ಕೂಡ ಇರುತ್ತೆ. ಸ್ಮಶಾನ ಮೇಂಟೈನ್ ಮಾಡೋದಕ್ಕೆ ಯಾವ ಕಮಿಟಿ ಯಾಕೆ ಅಂತ ಕೇಳೋದಾದರೆ, ಈಗ ಇಲ್ಲಿ ಶವ ಸುಟ್ಟಾಕಿ ಹೋದಂಥವ್ರು ಆ ಬೂದಿನೆಲ್ಲ ಹಾಗೆ ಬಿಟ್ಟಿರ್ತಾರೆ, ಪೂಜಾ ಸಾಮಗ್ರಿಗಳೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ. ಈ ಥರ ಇದ್ದರೆ ನೆಕ್ಸ್ಟ್ ಶವ ಸಂಸ್ಕಾರಕ್ಕೆ ಬಂದಂಥವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕಾಗಿ ಈ ಬೂದಿನೆಲ್ಲ ಒಂದು ಕಡೆ ಎತ್ತಿ ಗುಡ್ಡ ಹಾಕಬೇಕು, ಆ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಈ ಥರ ಕ್ಲೀನ್ ಮಾಡಿ ಕೊಟ್ಟರೆ ನೆಕ್ಸ್ಟಲ್ಲಿ ಶವ ಸಂಸ್ಕಾರಕ್ಕೆ ಬಂದಂಥವ್ರಿಗೆ ಈಸಿ ಆಗುತ್ತೆ, ಅನುಕೂಲ ಆಗುತ್ತೆ. ಶವ ಸಂಸ್ಕಾರಕ್ಕೆ ಬಂದಂಥವ್ರಿಗೆ ಏನಾದರೂ ತೊಂದರೆ ಆದರೆ ಈ ಕಮಿಟಿಯವರು ಅದನ್ನು ಕೇಳ್ತಾರೆ, ರಿಸಾಲ್ವ್ ಮಾಡಿ ಕೊಡ್ತಾರೆ. ಈ ಸ್ಮಶಾನದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಪ್ರತಿಯೊಂದು ಸಾಮಾನು ಅಲ್ಲೇ ಸಿಗುತ್ತೆ. ಕಟ್ಟಿಗೆಗಳಾಗ್ಬೋದು, ಬಟ್ಟೆ ಆಗ್ಬೋದು, ಪೂಜಾ ಸಾಮಾನು ಆಗ್ಬೋದು, ಇಲ್ಲ ಪೂಜಾರಾಗ್ಬೋದು, ಹೀಗೆ ಪ್ರತಿಯೊಂದು ಸಾಮಾನು ಅಲ್ಲೇ ಸಿಗುತ್ತೆ. ಅಷ್ಟೇ ಅಲ್ಲ, ಚಟ್ಟ ಕೂಡ ಬಾಡಿಗೆಗೆ ಸಿಗುತ್ತೆ. ಬರೀ ಡೆಡ್ ಬಾಡಿ ಒಂದು ಅಲ್ಲಿಗೆ ತಗೊಂಡು ಹೊಂಟೋದ್ರೆ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಪ್ರತಿಯೊಂದು ಸಾಮಾನು ಸಿಗುತ್ತೆ. ಆರಾಮಾಗಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬೋದು. ಅಲ್ಲಿ ಸ್ಮಶಾನದ ಕಮಿಟಿಯವರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ, ನೀವು ಬರೀ ಚುಟ್ಕಿ ಹೊಡೆದ್ರೆ ನಿಮ್ಗೆ ಏನು ಬೇಕೋ ನೀವು ನಿಂತಿರೋ ಜಾಗಕ್ಕೆ ತಂದುಕೊಡ್ತಾರೆ. ಒಟ್ಟಿನಲ್ಲಿ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಇದೇ ಸ್ಮಶಾನಕ್ಕೆ ಕಳೆದ ನವಂಬರ್ 27ಕ್ಕೆ ಒಂದು I-20ಯಲ್ಲಿ 4 ಜನ ಯುವಕರು ಬರ್ತಾರೆ. ಹೀಗೆ ಬಂದಂಥ ಯುವಕರು ಮೊದಲು ಅಲ್ಲಿ ಪೂಜಾ ಸಾಮಾನುಗಳನ್ನ ತಗೋತಾರೆ. ತುಪ್ಪ, ಗಂಧಕಡ್ಡಿ, ಕರ್ಪೂರ, ಹೂವು, ಹೀಗೆ ಇದನ್ನೆಲ್ಲ ತಗೋತಾರೆ. ಆ ಸ್ಮಶಾನದ ಒಂದು ಸ್ಪೆಷಾಲಿಟಿ ಏನಂದರೆ, ಅಲ್ಲಿ ನೀವು ಏನೇ ಪರ್ಚೇಸ್ ಮಾಡಿದ್ರೂ ಕೂಡ ಅಲ್ಲಿ ಬಿಲ್ ಕೊಡ್ತಾರೆ. ಹೀಗೆ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ, ಅಲ್ಲಿ ಬಿಲ್ ಇಸ್ಕೋತಾರೆ. ಅಲ್ಲಿಂದ ಕಟ್ಟಿಗೆ ಕೌಂಟರ್ ಹತ್ರ ಬರ್ತಾರೆ, ಕಟ್ಟಿಗೆ ಪರ್ಚೇಸ್ ಮಾಡ್ತಾರೆ, ಅಲ್ಲೂ ಕೂಡ ಬಿಲ್ ಇಸ್ಕೋತಾರೆ. ಇದಾದ ನಂತರ ಸ್ಮಶಾನದಲ್ಲಿ ಒಂದು ಜಾಗದಲ್ಲಿ ಹೋಗಿ ನಿಂತ್ಕೋತಾರೆ. ಇವ್ರು ಯಾವ ಜಾಗ ತೋರಿಸ್ತಾರೆ ಅಲ್ಲಿ ಆ ಸ್ಮಶಾನದವರು ಒಂದು ತಳ್ಳೋ ಗಾಡೀಲಿ ಆ ಕಟ್ಟಿಗೆಗಳನ್ನ ಹಾಕ್ಕೊಂಡು ಬಂದು ಇಳಿಸ್ತಾರೆ. ಈ ಸ್ಮಶಾನದವರು ಆ ಕಟ್ಟಿಗೆಗಳನ್ನ ತಂದು ಇಳಿಸಿದ ನಂತರ ಈ 4 ಜನ ಸೇರಿ ಆ ಕಟ್ಟಿಗೆಗಳನ್ನ ಜೋಡಿಸಿ ಚಿತೆ ರೆಡಿ ಮಾಡ್ತಾ ಇರ್ತಾರೆ. ಇವರಿಲ್ಲಿ ಮಾಡ್ತಾ ಇರುವಂಥ ಕೆಲಸ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಯಾಕೆಂದರೆ ಬೇರೆ ಯಾರಾದರೂ ಈ ಥರ ಶವ ಸಂಸ್ಕಾರ ಮಾಡಬೇಕಂದ್ರೆ ಮೊದಲು ಡೆಡ್ ಬಾಡಿಯನ್ನು ತರ್ತಾರೆ, ಆ ನದಿಯಲ್ಲಿ ಸ್ನಾನ ಮಾಡಿಸ್ತಾರೆ, ಪುರೋಹಿತರನ್ನು ಕರ್ಕೊಂಡು ಪೂಜೆ ಮಾಡ್ತಾರೆ. ಸ್ವಲ್ಪ ಜನರಿಗೆ ಚಟ್ಟದ ಮೆರವಣಿಗೆ ಮಾಡಬೇಕು ಅಂತಿರುತ್ತೆ. ಅಂಥವ್ರು ಅಲ್ಲಿ ಚಟ್ಟ ಬಾಡಿಗೆಗೆ ತೊಗೊಂಡು ಆ ಡೆಡ್ ಬಾಡಿನ ಇಟ್ಕೊಂಡು ಅದೇ ಸ್ಮಶಾನದಲ್ಲಿ ಒಂದು ರೌಂಡ್ ಹೊಡಿತಾರೆ. ಆ ನಂತರ ಆ ಡೆಡ್ ಬಾಡಿಯನ್ನು ಚಿತೆ ಮೇಲಿಟ್ಟು ಪುರೋಹಿತರು ಯಾವ ಥರ ಹೇಳ್ತಾರೆ ಆ ಥರ ಪೂಜೆಗಳನ್ನೆಲ್ಲ ಮಾಡಿ ಆ ನಂತರ ಚಿತೆಗೆ ಬೆಂಕಿ ಇಡ್ತಾರೆ. ಆದರೆ ಈ 4 ಜನ ಆ ಕಟ್ಗೆಯ ಪೂಜಾ ಸಾಮಾನುಗಳನ್ನ ತಗೊಂಡು ಇವರೇ ಎಲ್ಲ ಮಾಡ್ಕೋತಾ ಇರ್ತಾರೆ. ಅಲ್ಲಿ ಪುರೋಹಿತರು ಇಲ್ಲ, ಡೆಡ್ ಬಾಡಿನೂ ಇಲ್ಲ. ಇದೇ ಟೈಮಲ್ಲಿ ಅದೇ ಸ್ಮಶಾನದಲ್ಲಿ ಬೇರೆ ಬೇರೆ ಶವ ಸಂಸ್ಕಾರಗಳು ನಡೀತಾ ಇರುತ್ತೆ. ಹೀಗೆ ಆ ಶವಗಳನ್ನ ತಂದಂಥವ್ರು ಇವ್ರನ್ನ ನೋಡ್ತಾ ಇರ್ತಾರೆ, ಈ 4 ಜನ ಏನು ಮಾಡ್ತಾ ಇದ್ದಾರೆ ಅಂತ. ಹೀಗೆ ಈ 4 ಜನ ಅವರವರು ಎಲ್ಲ ಮಾಡ್ತಾ ಇರೋದನ್ನು ನೋಡಿ ಒಬ್ಬ ಪುರೋಹಿತರು ಅವ್ರ ಹತ್ರ ಹೋಗಿ ಕೇಳ್ತಾರೆ, ಪೂಜೆ ಮಾಡಿಕೊಡ್ಬೇಕಾ, ಏನಾದರೂ ಹೆಲ್ಪ್ ಬೇಕಾ ಅಂತ. ಆದರೆ ಈ 4 ಜನ ಗಾಬರಿಲಿ ಬೇಡ ಬೇಕಾದರೆ ನಾವು ಹೇಳ್ತೀವಿ ಅಂತ ಸುಮ್ಮನಾಗ್ಬಿಡ್ತಾರೆ. ಆ ಸ್ಮಶಾನದಲ್ಲಿ ಯಾವುದಾದ್ರು ಶವ ಸಂಸ್ಕಾರ ನಡೀತಾ ಇದ್ದರೆ ಆ ಕಮಿಟಿಯವರು ಬಂದು ನಿಮ್ಗೇನಾದ್ರು ಹೆಲ್ಪ್ ಬೇಕಂತ ಕೇಳೋದು ಸಾಮಾನ್ಯ. ಆ ಥರ ಬಂದು ಆ ಪುರೋಹಿತರು ಕೇಳಿದ್ರೆ ಅವ್ರಿಗೂ ಕೂಡ ಏನು ಬೇಡ ಅಂತ ಕಳಿಸ್ಬಿಡ್ತಾರೆ. ಆದರೆ ಈ 4 ಜನ ಇವ್ರು ಏನು ಬಟ್ಟೆ ಪರ್ಚೇಸ್ ಮಾಡಿದ್ರು ಆ ಬಟ್ಟೆನ ತಗೊಂಡು I-20 ಕಾರ್ ಹತ್ರ ಹೋಗ್ತಾರೆ. ಅದರೊಳಗೆ ಡೆಡ್ ಬಾಡಿ ಇರುತ್ತೆ. ಆ ಡೆಡ್ ಬಾಡಿಗೆ ಆ ಬಟ್ಟೆನೆಲ್ಲ ಸುತ್ತುತ್ತಾರೆ. ಈಗ ಅವರು ಅಲ್ಲಿಂದ ಡೆಡ್ ಬಾಡಿ ಎತ್ಕೊಂಡು ಬರಬೇಕು. ಇದೇ ಟೈಮಲ್ಲಿ ಆ ಸ್ಮಶಾನದ ಕಮಿಟಿಯ ಒಬ್ಬ ಹುಡುಗ ಅಲ್ಲಿ ನಿಂತಿರ್ತಾನೆ, ಸ್ವಲ್ಪ ದೂರದಲ್ಲಿ ನಿಂತಿರ್ತಾನೆ. ಅವನಿಗೆ ಪಾಪ ಅಯ್ಯೋ ಅನಿಸುತ್ತೆ. ಯಾಕೆಂದರೆ ಬರೀ 4 ಜನ ಮಾತ್ರ ಬಂದಿದ್ದಾರೆ, ಈ ಡೆಡ್ ಬಾಡಿ ನೆತ್ತೋದಕ್ಕೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ. ಇವನು ಅಲ್ಲಿಗೆ ಓಡೋಗ್ತಾನೆ. ಸರ್ ನಾನು ಹೆಲ್ಪ್ ಮಾಡ್ತೀನಿ, ನಾನು ಕೈ ಹಾಕ್ಲಾ ಅಂತ ಹೇಳ್ತಾನೆ. ಬೇಡ ಅಂತ ಹೇಳ್ತಾರೆ. ಬೇಡ ಅಂತ ಹೇಳಬೇಡಿ ಸರ್, ಇದು ಪುಣ್ಯದ ಕೆಲಸ, ನಾನು ಕೂಡ ಕೈ ಹಾಕ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಈ 5 ಜನ ಸೇರಿ ಆ ಡೆಡ್ ಬಾಡಿಯನ್ನು ಎತ್ತೋದಕ್ಕೆ ಹೋಗ್ತಾರೆ.
ಈ ಥರ ಇವರು ಈ ಡೆಡ್ ಬಾಡಿಯನ್ನು ಎತ್ತಿದ್ರೆ ಆ ಕಮಿಟಿಯ ಹುಡುಗನಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಯಾಕೆಂದರೆ ಡೆಡ್ ಬಾಡಿ ಸಾಮಾನ್ಯವಾಗಿ ತೂಕ ಇರುತ್ತೆ, ಭಾರ ಇರುತ್ತೆ, ಅದನ್ನು ಎತ್ತೋದಕ್ಕೆ ತುಂಬ ತೊಂದರೆ ಇರುತ್ತೆ. ಆದರೆ ಈ ಡೆಡ್ ಬಾಡಿಯನ್ನು ಎತ್ತಿದ್ರೆ ಈ ಡೆಡ್ ಬಾಡಿ 2-3 kg ಮಾತ್ರ ತೂಕ ಇರುತ್ತೆ. ಆ ಕಮಿಟಿಯ ಹುಡುಗನಿಗೆ ಈ ಡೆಡ್ ಬಾಡಿಯ ತೂಕ ನೋಡಿ ಅನುಮಾನ ಬರುತ್ತೆ. ಇದ್ಯಾವ ಥರ ಡೆಡ್ ಬಾಡಿ ಬರೀ 2-3 kg ಮಾತ್ರ ಇದೆಯಲ್ಲ, ಸರಿ ಅಂತ ಆ ಡೆಡ್ ಬಾಡಿಯನ್ನು ಎತ್ತು ಚಿತೆ ಮೇಲೆ ಇಡ್ತಾರೆ. ಇನ್ನೇನು ಆ ಚಿತೆಗೆ ಬೆಂಕಿ ಇಡಬೇಕು ಅಷ್ಟರಲ್ಲಿ ಆ ಕಮಿಟಿಯ ಹುಡುಗ, ಸರ್ ಒಂದು ಸಲ ಮುಖ ದರ್ಶನ ಮಾಡಿಸ್ಬಿಡಿ ಅಂತ ಹೇಳ್ತಾನೆ. ಆಗ 4 ಜನರಲ್ಲಿ ಒಬ್ಬ, ಬೇಡಪ್ಪ ಮುಖ ತುಂಬ ವಿಕಾರ ಇದೆ, ನಾವು ಇವಾಗ ಆಸ್ಪತ್ರೆಯಿಂದ ತಂದಿದ್ದೀವಿ, ನಿನ್ನ ಕೈಯಿಂದ ನೋಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿ ಸರ್, ನಿಮ್ಮ ಕೆಲಸ ಏನಿದೆ ಮಾಡ್ಕೊಳ್ಳಿ ಅಂತ ಹುಡುಗ ಹೇಳ್ತಾನೆ. ಈಗ ಇಲ್ಲಿವರೆಗೆ ಇವರು ಆ ಡೆಡ್ ಬಾಡಿಯನ್ನು ಚಿತೆ ಮೇಲೆ ಇಟ್ಟಾಯಿತು. ಈಗ ಡೆಡ್ ಬಾಡಿ ಮೇಲೆ ಒಂದು ರೌಂಡ್ ಸೌದೆಗಳನ್ನ ಇಟ್ಟು ಬೆಂಕಿ ಹಚ್ಚಬೇಕು, ಅಷ್ಟು ಮಾತ್ರ ಬಾಕಿ ಇದೆ. ಒಂದು ಕಡೆಯಿಂದ ಸೌದೆಗಳನ್ನ ಜೋಡಿಸ್ತಾ ಬರ್ತಾ ಇರ್ತಾರೆ. ಇನ್ನೇನು ಆ ಸೌದೆಗಳನ್ನ ಜೋಡಿಸ್ತಾ ಕೊನೆಗೆ ಬರ್ತಾರೆ. ಆ ಕಾಲಿನ ಭಾಗದಲ್ಲಿ ಇವರು ಸೌದೆಗಳನ್ನ ಜೋಡಿಸುವಾಗ ಸ್ವಲ್ಪ ಬಟ್ಟೆ ಸೈಡ್ಗೆ ಆಗ್ಬಿಡುತ್ತೆ. ಈ ಥರ ಆದಾಗ ಆ ಡೆಡ್ ಬಾಡಿಯ ಕಾಲು ಕಾಣಿಸುತ್ತೆ. ಆ ಡೆಡ್ ಬಾಡಿಯ ಕಾಲನ್ನ ನೋಡಿದ್ರೆ ಅದು ಮನುಷ್ಯನ ಕಾಲು ಥರ ಕಾಣ್ತಾ ಇರಲ್ಲ, ಅದು ಯಾವುದೋ ಗೊಂಬೆಯ ಕಾಲು ಥರ ಕಾಣ್ತಾ ಇರುತ್ತೆ. ಈ ಥರ ಆ ಗೊಂಬೆಯ ಕಾಲನ್ನು ನೋಡಿ ಆ ಹುಡುಗನಿಗೆ ಅನುಮಾನ ಬರುತ್ತೆ. ನಿಲ್ಲಿಸಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಅರ್ಚಾಡ್ತಾನೆ, ಕೂಗಾಡ್ತಾನೆ. ಇವನು ಅರ್ಚಾಡಿದ್ದ ಕೂಗಾಡಿದ್ದನ್ನು ನೋಡಿ ಅಲ್ಲಿ ಸುತ್ತಮುತ್ತ ಇದ್ದಂಥ ಜನ ಬಂದು ಎಲ್ಲ ಗುಂಪು ಕಟ್ಕೋತಾರೆ. ಈ ಜನರ ಗುಂಪು ನೋಡಿ ಆ 4 ಜನರಿಗೆ ಬೆವರು ಕಿತ್ಕೊಂಡು ಬಂದ್ಬಿಡುತ್ತೆ. ಆ ಗುಂಪಲ್ಲಿ ಸ್ವಲ್ಪ ಜನ ಇದ್ಯಾವ ಡೆಡ್ ಬಾಡಿ ನೋಡೋಣ ಅಂತ ಆ ಡೆಡ್ ಬಾಡಿ ಮೇಲಿದ್ದಂಥ ಸೌದೆಗಳನ್ನ ತೆಗಿತಾರೆ. ಆ ಬಟ್ಟೆಗಳನ್ನ ತೆಗೆದು ನೋಡಿದ್ರೆ ಅಲ್ಲಿ ಯಾವುದೇ ಡೆಡ್ ಬಾಡಿ ಇರಲ್ಲ, ಅಲ್ಲಿ ಒಂದು ಗೊಂಬೆ ಇರುತ್ತೆ. ಅದು ಯಾವ ಥರದ ಗೊಂಬೆ ಅಂದರೆ, ನೀವು ಬಟ್ಟೆ ಅಂಗಡಿಗಳಲ್ಲಿ ಮುಂದೆ ನಿಲ್ಲಿಸಿರ್ತಾರಲ್ಲ ಆ ಥರದ ಗೊಂಬೆ ಇರುತ್ತೆ. ಅದರ ಹೆಸರು ಮ್ಯಾನಿಕ್ವಿನ್ ಅಂತ ಕೂಡ ಕೂಗ್ತಾರೆ. ಈ ಗೊಂಬೆಯನ್ನು ನೋಡಿ ಅಲ್ಲಿದ್ದಂಥ ಜನ ಶಾಕ್ ಆಗಿಬಿಡ್ತಾರೆ. ಮನುಷ್ಯರಿಗೆ ಸುಡುವಂಥ ಚಿತೆ ಮೇಲೆ ಈ ಗೊಂಬೆನ ಇಟ್ಟು ಈ 4 ಜನ ಏನು ಮಾಡ್ತಾಯಿದ್ರು, ಒಂದು 5 ನಿಮಿಷ ನೋಡಲಿಲ್ಲ ಅಂದಿದ್ರೆ ಈ ಚಿತೆಗೆ ಬೆಂಕಿ ಹಚ್ಬಿಡ್ತಾಯಿದ್ರು. ಇವ್ರ ಉದ್ದೇಶ ಏನು ಅಂತ ಅಲ್ಲಿದ್ದಂಥ ಜನರಿಗೆ ಅರ್ಥ ಆಗ್ತಾ ಇರಲ್ಲ. ಸ್ವಲ್ಪ ಹೊತ್ತಲ್ಲಿ ಈ ಜನರ ಗುಂಪು ಬೆಳೀತಾ ದೊಡ್ಡದಾಗಿ ಬೆಳೆದೋಗುತ್ತೆ. ಅಲ್ಲಿ ಒಬ್ಬೊಬ್ಬ ಒಂದೊಂದು ಪ್ರಶ್ನೆ ಕೇಳ್ತಾ ಇರ್ತಾನೆ, ನೀವೇನು ಮಾಡ್ತಾಯಿದ್ದೀರಿ, ಯಾಕೆ ಹೀಗೆ ಮಾಡ್ತಾಯಿದ್ದೀರಿ ಅಂತ. ಆದರೆ ಆ 4 ಜನರಲ್ಲಿ ಯಾರೂ ಒಬ್ಬ ಏನೂ ಕೂಡ ಬಾಯ್ಬಿಡ್ತಾ ಇರಲ್ಲ. ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಮನುಷ್ಯನಿಗೆ ಚಿತೆ ಮೇಲಿಟ್ಟು ಸುಡುವಂಥ ಜಾಗದಲ್ಲಿ ಇವರು ಗೊಂಬೆನ ತಂದು ಸುಡ್ತಾಯಿದ್ರು ಅಂದರೆ ಇವರಲ್ಲಿ ಏನು ಮಾಡ್ತಾ ಇರ್ಬೋದು. ಸ್ವಲ್ಪ ಜನರಿಗೆ ಅನಿಸುತ್ತೆ ಮಾಟ ಮಂತ್ರಿಕೆ ಏನಾದರೂ ತಂದು ಇವ್ರು ಈ ಗೊಂಬೆ ಇಲ್ಲಿ ಸುಡ್ತಾ ಇರ್ಬೋದು ಅಂತ. ಇವರು ಈ ಥರ ಮಾಡಬೇಕು ಅಂದಿದ್ದರೆ ಈ ಗೊಂಬೆನ ಎಲ್ಲಾದರೂ ತೊಗೊಂಡೋಗಿ ಸುಡ್ಬೋದಿತ್ತು. ಮಸಾಣಕ್ಕೆ ಯಾಕೆ ತಂದರು, ಇಲ್ಲಿ ಏನೂ ಒಂದು ಗೊತ್ತಾಗ್ತಾ ಇಲ್ಲ. ಈ 4 ಜನ ಏನೂ ಬಾಯಿ ಬಿಡ್ತಾ ಇಲ್ಲ. ಇಷ್ಟರಲ್ಲಿ ಆ ಮಸಾಣದ ಕಮಿಟಿಯವರು ಪೊಲೀಸರಿಗೆ ಫೋನ್ ಮಾಡ್ತಾರೆ. ಅಲ್ಲಿ ಪೊಲೀಸರು ಬರ್ತಾ ಇರೋದನ್ನು ನೋಡಿ ಆ 4 ಜನರಲ್ಲಿ ಇಬ್ಬರು ಓಡೋಗ್ತಾರೆ, ಇಬ್ಬರು ಹಾಗೆ ಉಳ್ಕೋತಾರೆ. ಪೊಲೀಸರು ಬಂದು ಅವರಿಬ್ಬರನ್ನ ವಿಚಾರಿಸೋದಕ್ಕೆ ಮೊದಲು ಆ ಕಾರಲ್ಲಿ ಬೇರೆ ಏನೇನಿದೆ ಅಂತ ಹುಡುಕ್ತಾರೆ. ಪೊಲೀಸರು ಈ ಥರ ಹುಡುಕ್ತಾ ಇರುವಾಗ ಆ ಕಾರ್ನ ಡಿಕ್ಕಿಲಿ ಇನ್ನೂ 2 ಮ್ಯಾನಿಕ್ವಿನ್ಗಳಿರುತ್ತೆ, ಅಂದರೆ ಇನ್ನೂ 2 ಗೊಂಬೆಗಳಿರುತ್ತೆ. ಅದು ಸ್ವಲ್ಪ ಡಿಫ್ರೆಂಟ್ ಸೈಜ್ದವು ಇರುತ್ತೆ. ಪೊಲೀಸರು ಅಲ್ಲಿದ್ದಂಥ ಇನ್ನಿಬ್ಬರನ್ನ ಕೇಳ್ತಾರೆ. 4 ಜನ ಬಂದಿದ್ರು, ಇಬ್ಬರು ಓಡೋದ್ರು, ಇಬ್ಬರು ಅಲ್ಲೇ ಉಳ್ಕೊಂಡಿದ್ರು. ಅವರಿಬ್ಬರನ್ನ ಕೇಳ್ತಾರೆ, ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಿ, ಏನಿದು ಹುಡುಗಾಟ ಅಂತ ಕೇಳ್ತಾರೆ. ಅವರಿಬ್ಬರಲ್ಲಿ ಒಬ್ಬನ ಹೆಸರು ಕಮಲ್ ಸೋಮಾನಿ ಅಂತ. ಇವನು ದೆಹಲಿಯ ಪಾಲಮ್ ಏರಿಯಾದವನು. ಇಷ್ಟೆಲ್ಲ ನಡೆಯೋದಕ್ಕೆ ಇವನೇ ಮೇನ್ ಕಾರಣ. ಕಮಲ್ ಸೋಮಾನಿ ಈ 4 ಜನ ಸೇರಿ ಇಲ್ಲಿ ಏನು ಮಾಡ್ತಾಯಿದ್ರು, ಇದನ್ನೆಲ್ಲ ಯಾಕೆ ಮಾಡ್ತಾಯಿದ್ರು ಅಂತ ಹೇಳೋದಕ್ಕೆ ಅಲ್ಲಿ ಸುತ್ತಮುತ್ತ ಜನ ಇರ್ತಾರೆ. ಆ ಜನರನ್ನು ನೋಡಿ ಹೆದರ್ತಾ ಇರ್ತಾನೆ, ನಾಚ್ಕೋತಾ ಇರ್ತಾನೆ. ಪೊಲೀಸರು ಇದನ್ನು ನೋಡಿ ಕಮಲ್ ಸೋಮಾನಿಗೆ ಅದೇ ಸ್ಮಶಾನದ ಪಕ್ಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಅಲ್ಲಿ ಕರ್ಕೊಂಡೋಗ್ತಾರೆ. ಒಂದು ಕಡೆ ಕುಂಡಿಸ್ಬಿಟ್ಟು, ನೋಡಪ್ಪ ನೀನು ಯಾವುದೇ ತಪ್ಪು ಮಾಡಿಲ್ಲ, ನೀನು ಯಾರು ಕೊಲೆ ಮಾಡಿಲ್ಲ, ನೀನು ಯಾವುದೇ ಡೆಡ್ ಬಾಡಿ ತಂದು ಸುಡೋದಕ್ಕೆ ಹೋಗಿಲ್ಲ, ಬರೀ ಒಂದು ಗೊಂಬೆ ತಂದಿದ್ದೆ, ಆ ಗೊಂಬೆನ ತಂದು ಸ್ಮಶಾನದಲ್ಲಿ ಸುಡೋದಕ್ಕೆ ಟ್ರೈ ಮಾಡಿದೆ. ಇಷ್ಟೆಲ್ಲ ಮಾಡೋದಕ್ಕೆ ನಿಜವಾದ ಕಾರಣ ಏನು ಹೇಳ್ಬಿಡು, ನಾವು ನಿನ್ನನ್ನು ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಕಮಲ್ ಸೋಮಾನಿ ಮೊದಲು ಸ್ವಲ್ಪ ಸುಧಾರಿಸ್ಕೊತಾನೆ, ಒಂದು ಲೋಟ ನೀರು ಕುಡಿತಾನೆ. ಈ ಘಟನೆಗೆ ನಿಜವಾದ ಕಾರಣ ಏನು ಅಂತ ಈಗ ಹೇಳ್ತಾನೆ. ನಿಜ ಹೇಳಬೇಕಂದ್ರೆ ಇವತ್ತು ನಾನು ನಿಮಗೆ ಬೇರೆ ಕತೆ ಹೇಳಬೇಕಿತ್ತು. ಆ ಕತೆ ತುಂಬ ಹಾರ್ಡಾಗಿದೆ. ಆ ಕತೆ ಹೇಳೋದಕ್ಕೆ ನಾನು ರೆಡಿ ಕೂಡ ಆಗ್ಬಿಟ್ಟಿದ್ದೆ. ಅಷ್ಟರಲ್ಲಿ ಈ ಕತೆ ನನ್ನ ಕೈಗೆ ಬಂತು. ಈ ಕಥೆನ ನೋಡಿದಾಗ ಈ ಕಥೆ ತುಂಬ ವಿಚಿತ್ರವಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಈ ಕಥೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಒಬ್ಬ ಮನುಷ್ಯ ಯಾವ್ಯಾವ ಥರ ಯೋಚನೆ ಮಾಡ್ತಾನೆ, ಎಷ್ಟೊಂದು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾನೆ, ಎಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾನೆ ಅಂತ ಇನ್ನೊಬ್ಬ ಮನುಷ್ಯ ಅಂದಾಜು ಕೂಡ ಮಾಡೋದಕ್ಕಾಗಲ್ಲ. ಈ ಕಥೆನ ಕೇಳಿದ ನಂತರ ನಿಮಗೂ ಕೂಡ ಹಾಗೆ ಅನಿಸುತ್ತೆ, ಒಬ್ಬ ಸಾಮಾನ್ಯ ಮನುಷ್ಯನ ತಲೆ ಈ ಥರದ ಐಡಿಯಾಗಳು ಯಾವ ಥರ ಬರುತ್ತೆ ಅಂತ. ಇವತ್ತಿನ ಕಥೆಯಲ್ಲಿರುವಂಥವನು ಒಬ್ಬ ಸಾಮಾನ್ಯ ಮನುಷ್ಯ, ಅವನು ಯಾವುದೇ ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ತಲೆಯಲ್ಲಿ ಇಂಥ ಐಡಿಯಾಗಳು ಯಾವ ಥರ ಬಂತು ಅಂತ ನೀವು ಯೋಚನೆ ಮಾಡ್ತಾನೆ ಇರಬೇಕು. ನಾನು ನಿಮಗೆ ಸುಮ್ಮನೆ ವೇಸ್ಟ್ ಕಥೆಗಳನ್ನ ಹೇಳಿ ಟೈಮ್ ವೇಸ್ಟ್ ಮಾಡಿಸಲ್ಲ. ಈ ಕಥೆನ ಪೂರ್ತಿ ಕೇಳಿ, ಆಗ ನಿಮಗೆ ಅನಿಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿಂದ ಒಂದು 2-3 ವರ್ಷದ ಹಿಂದೆ ದೆಹಲಿಯ ಕರೋಲ್ ಬಾಗ್ನಲ್ಲಿ ಕಮಲ್ ಅವ್ರ ತಂದೆ ಡ್ರೈ ಫ್ರೂಟ್ನ ಅಂಗಡಿ ಇಟ್ಕೊಂಡಿರ್ತಾರೆ. ಆ ಅಂಗಡಿಯನ್ನು ಕಮಲ್ ಅವ್ರ ತಂದೆ ಮೇಂಟೈನ್ ಮಾಡ್ತಾ ಇರ್ತಾರೆ.
ಕಮಲ ಅಂಗಡಿಗೆ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ. ಆದರೆ ಕಮಲ್ಗೆ ಅಂಗಡೀಲಿ ಆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇರಲ್ಲ. ಇತ್ತೀಚೆಗೆ ಅಂದರೆ 1.5 ವರ್ಷದ ಹಿಂದೆ ಕಮಲ್ ಅವ್ರ ತಂದೆ ತೀರ್ಕೋತಾರೆ. ತಂದೆ ತೀರ್ಕೊಂಡ ನಂತರ ಕಮಲ್ ಹೋಗಿ ಅಂಗಡೀಲಿ ಕೂತ್ಕೋತಾನೆ. ಆದರೆ ಕಮಲ್ಗೆ ವ್ಯಾಪಾರದ ಅನುಭವ ಇಲ್ಲ. ಕಸ್ಟಮರ್ಸ್ ಜೊತೆ ಯಾವ ಥರ ನಡ್ಕೋಬೇಕು, ಅವ್ರಿಗೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದೇ ಕಾರಣಕ್ಕೆ ದಿನದಿಂದ ದಿನಕ್ಕೆ ಬರ್ತಾ ಬರ್ತಾ ಈ ಅಂಗಡೀಲಿ ಕಸ್ಟಮರ್ಸ್ಗಳು ಕಮ್ಮಿ ಆಗ್ತಾ ಬರ್ತಾರೆ. ಹೀಗೆ ಬರ್ತಾ ಬರ್ತಾ ವ್ಯಾಪಾರ ತುಂಬ ಡೌನ್ ಆಗಿಬಿಡುತ್ತೆ. ಒಂದು ದಿನ ಅಂಗಡಿ ಕ್ಲೋಸ್ ಆಗಿಬಿಡುತ್ತೆ. ಈ ಅಂಗಡಿ ಕ್ಲೋಸ್ ಆಗೋದಕ್ಕೆ ಮೊದಲು ಇವ್ರ ಅಂಗಡೀಲಿ ಸುಮಾರು ವರ್ಷದಿಂದ ಒಬ್ಬ ಬಿಹಾರದ ಹುಡುಗ ನೀರಜ್ ಅಂತ ಕೆಲಸ ಮಾಡ್ತಾ ಇರ್ತಾನೆ. ನೀರಜಲ್ಲಿ ಕೆಲಸ ಮಾಡುವಾಗ ನೀರಜ್ ಅವ್ರ ಅಣ್ಣ ಒಬ್ಬ ಇರ್ತಾನೆ, ಅನ್ಶುಲ್ ಅಂತ. ಅವನು ಬಂದು ನೀರಜ್ಗೆ ಆವಾಗ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅನ್ಶುಲ್ಗೆ ಮತ್ತು ಕಮಲ್ಗೆ ಪರಿಚಯ ಇರುತ್ತೆ. ಒಂದ್ಸಲ ಅನ್ಶುಲ್ ಕಮಲ್ಗೆ ಹೇಳ್ತಾನೆ, ನನಗೂ ಕೂಡ ದೆಹಲಿಲಿ ಯಾವ್ದಾದ್ರು ಒಂದು ಕೆಲಸ ಇದ್ದರೆ ನೋಡಿ, ನಾನು ಇಲ್ಲೇ ಬಂದು ಸೇರ್ಕೋತೀನಿ ಅಂತ ಹೇಳ್ತಾನೆ. ಅದರಂತೆ ಕಮಲ್ ಅನ್ಶುಲ್ಗಾಗಿ ದೆಹಲಿಲಿ ಕೆಲಸ ಹುಡುಕ್ತಾನೆ. ಆದರೆ ಅನ್ಶುಲ್ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಇರಲ್ಲ. ಅವನ ಹತ್ರ ಆಧಾರ್ ಕಾರ್ಡ್ ಇರಲ್ಲ, ಪಾನ್ ಕಾರ್ಡ್ ಇರಲ್ಲ, ಏನಂದ್ರೆ ಏನೂ ಇರಲ್ಲ. ಯಾಕೆಂದರೆ ಅವನು ಬಿಹಾರದ ತುಂಬ ಚಿಕ್ಕ ಹಳ್ಳಿಯಿಂದ ಬರ್ತಾ ಇರ್ತಾನೆ. ಅವನು ಇದನ್ನೆಲ್ಲ ಮಾಡಿಸಿರಲ್ಲ. ಬಿಹಾರದಲ್ಲಿ ಈಗಲೂ ಕೂಡ ತುಂಬ ಜನ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದನ್ನೆಲ್ಲ ಮಾಡಿಸಿಲ್ಲ. ಕಮಲ್ ಹೇಳ್ತಾನೆ, ನೀನು ಇದನ್ನೆಲ್ಲ ಮಾಡಿಸ್ಕೊಂಡು ಬಾ, ನಿನಗೆ ದೆಹಲಿಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅನ್ಶುಲ್ ಹೇಳ್ತಾನೆ, ನಾನು ಬಿಹಾರದಲ್ಲಿ ಇದನ್ನೆಲ್ಲ ಮಾಡಿಸೋದಕ್ಕಾಗಲ್ಲ, ದೆಹಲಿಯಲ್ಲಿ ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ಇದನ್ನೆಲ್ಲ ಮಾಡಿಸ್ಕೊಡಿ ಅಂತ ಹೇಳ್ತಾನೆ. ಸರಿ ಅಂತ ಕಮಲ್ ತನ್ನ ಮನೆ ಅಡ್ರೆಸ್ ಕೊಟ್ಟು ಅನ್ಶುಲ್ನ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದಕ್ಕೆಲ್ಲ ಅರ್ಜಿ ಅಪ್ಲೈ ಮಾಡ್ತಾನೆ. ಈ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿಯಾಗಿ ಕೈಗೆ ಬರಬೇಕು. ಇಷ್ಟರಲ್ಲಿ ಕಮಲ್ ತಂದೆ ತೀರೋಗ್ತಾರೆ. ಸ್ವಲ್ಪ ದಿನದ ನಂತರ ಅಂಗಡಿ ಕೂಡ ಬಂದಾಗ್ಬಿಡುತ್ತೆ. ಹೀಗೆ ಅಂಗಡಿ ಕ್ಲೋಸ್ ಆದ ನಂತರ ನೀರಜ್ಗೆ ಇಲ್ಲಿ ಮಾಡೋದಕ್ಕೆ ಕೆಲಸ ಇರಲ್ಲ. ಅದಕ್ಕಾಗಿ ನೀರಜ್ ಹೇಳ್ತಾನೆ, ಅಣ್ಣ ಇಲ್ಲಿ ಅಂಗಡಿ ಕ್ಲೋಸ್ ಆಗಿಬಿಡ್ತು, ನನಗೆ ಮಾಡೋದಕ್ಕೆ ಕೆಲಸ ಇಲ್ಲ, ನಾನು ಬಿಹಾರಕ್ಕೆ ಮತ್ತೆ ವಾಪಸ್ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಅವನು ಬಿಹಾರಕ್ಕೆ ವಾಪಸ್ ಹೊರಟೋಗ್ತಾನೆ. ನೀರಜ್ ಬಿಹಾರಕ್ಕೆ ಹೋದ ಸ್ವಲ್ಪ ದಿನದ ನಂತರ ಅನ್ಶುಲ್ನ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಬಂದು ಕಮಲ್ನ ಕೈ ಸೇರುತ್ತೆ. ಕಮಲ್ ಅದನ್ನೆಲ್ಲ ಇಟ್ಕೊಂಡು ಹಾಗೆ ಕಾಯ್ತಾ ಇರ್ತಾನೆ. ಅನ್ಶುಲ್ ಯಾವಾಗಾದರೂ ದೆಹಲಿಗೆ ಬಂದಾಗ ಅದನ್ನೆಲ್ಲ ವಾಪಸ್ ಕೊಟ್ಬಿಡೋಣ ಅಂತ. ಆದರೆ ತುಂಬ ದಿನ ಕಳೆದೋಗುತ್ತೆ. ಅನ್ಶುಲ್ ದೆಹಲಿಗೆ ಬರೋದೇ ಇಲ್ಲ. ಆ ಡಾಕ್ಯುಮೆಂಟ್ಸ್ಗಳೆಲ್ಲ ಕಮಲ್ನ ಹತ್ರ ಹಾಗೆ ಬಿದ್ದಿರುತ್ತೆ. ಕಮಲ್ ತಂದೆ ತೀರ್ಕೊಂಡ ನಂತರ ಕಮಲ್ ಮನೆಯ ಜವಾಬ್ದಾರಿ ಎಲ್ಲ ಕಮಲ್ ತಲೆ ಮೇಲಿರುತ್ತೆ. ಈಗ ಮನೆ ನಡೆಸಬೇಕು. ಅದಕ್ಕಾಗಿ ಕಮಲ್ ಹೊರಗಡೆ ಎಲ್ಲ ಸಾಲ ಮಾಡ್ತಾನೆ. ಸಾಲ ಮಾಡಿದ ನಂತರ ಒಂದಲ್ಲ ಒಂದು ದಿನ ಸಾಲಗಾರರಿಗೆ ದುಡ್ಡು ವಾಪಸ್ ಕೊಡಲೇಬೇಕು. ಈಗ ಸಾಲಗಾರರು ಬಂದು ಕಮಲ್ಗೆ ಕಾಟ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಕಮಲ್ಗೆ ₹1 ಸಂಪಾದನೆ ಇಲ್ಲ. ಅವನು ಎಲ್ಲಿಂದ ತಂದುಕೊಡ್ತಾನೆ. ಈಗ ಕಮಲ್ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಇವನ ಹತ್ರ ಅನ್ಶುಲ್ನ ಡಾಕ್ಯುಮೆಂಟ್ಸ್ಗಳು ಬಿದ್ದಿರುತ್ತೆ. ಈ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಅನ್ಶುಲ್ನ ಹೆಸರಲ್ಲಿ ಒಂದು 50 ಲಕ್ಷದ ಇನ್ಶೂರೆನ್ಸ್ ಮಾಡಿಸ್ತಾನೆ. ನಾಮಿನಿ ಕಮಲ್ನ ಹೆಸರು ಕೊಟ್ಕೋತಾನೆ. ಬ್ಯಾಂಕ್ ಅಕೌಂಟ್ನೂ ಕೂಡ ಅವನದೇ ಕೊಟ್ಕೋತಾನೆ. ಸುಮಾರು ತಿಂಗಳು ಆ ಇನ್ಶೂರೆನ್ಸ್ನ ಮಂತ್ಲಿ ಪ್ರೀಮಿಯಮ್ ಏನಿರುತ್ತೆ ಅದನ್ನು ಕ್ಲೀನಾಗಿ ಕಟ್ಕೊಂಡು ಬರ್ತಾನೆ. ಹೀಗೆ ಸುಮಾರು ದಿನದ ನಂತರ ಕಮಲ್ಗನ್ಸುತ್ತೆ ಈಗ ಅನ್ಶುಲ್ ಸತ್ತೋದ ಅಂತ ತೋರಿಸಿ ಪಾಲಿಸಿಯನ್ನು ಕ್ಲೈಮ್ ಮಾಡ್ಕೊಳ್ಳೋಣ ಅಂತ. ಆದರೆ ಅಲ್ಲಿ ಅನ್ಶುಲ್ ಸತ್ತಿಲ್ಲ. ಆ ಪಾಲಿಸಿಯನ್ನು ಕ್ಲೈಮ್ ಮಾಡೋದಕ್ಕಾಗಲ್ಲ. ಈಗ ಕಮಲ್ ಒಂದು ಯೋಚನೆ ಮಾಡ್ತಾನೆ, ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಯಾವುದಾದ್ರೂ ಒಂದು ಅನಾಥ ಡೆಡ್ ಬಾಡಿಯನ್ನು ತಗೊಂಡು ಅದರ ಅಂತ್ಯ ಸಂಸ್ಕಾರ ಅಂದರೆ ಶವ ಸಂಸ್ಕಾರ ಮಾಡಿ ಆ ಪಾಲಿಸಿಯನ್ನು ಕ್ಲೈಮ್ ಮಾಡೋಣ ಅಂತ. ಅದಕ್ಕಾಗಿ ಕಮಲ್ ಬೇರೆ ಬೇರೆ ಆಸ್ಪತ್ರೆಗಳ ಹತ್ರ ಹೋಗ್ತಾನೆ. ಅಲ್ಲೆಲ್ಲ ಸುತ್ತಾಡ್ತಾನೆ. ಆದರೆ ಇವನಿಗೆ ಅಲ್ಲಿ ಡೆಡ್ ಬಾಡಿ ಯಾರ ಹತ್ರ ಕೇಳಬೇಕು, ಯಾರ ಹತ್ರ ತಗೋಬೇಕು, ಅವ್ರೇನಾದರೂ ಕೇಳಿದ್ರೆ ಇವ್ನು ಏನು ಹೇಳಬೇಕು ಏನೂ ಗೊತ್ತಾಗಲ್ಲ. ಒಂದು ಅರ್ಥದಲ್ಲಿ ಇವನಿಗೆ ಧೈರ್ಯ ಸಾಕಾಗಲ್ಲ. ಕಮಲ್ ವಾಪಸ್ ಬಂದ್ಬಿಡ್ತಾನೆ. ಈಗ ಕಮಲ್ ಹತ್ರ ಕೊನೆಯದಾಗಿ ಒಂದೇ ಒಂದು ಐಡಿಯಾ ಉಳಿದಿರುತ್ತೆ. ಇವ್ನು ಯಾರಿಗಾದ್ರೂ ಕೊಲೆ ಮಾಡಬೇಕು, ಅವ್ನಿಗೆ ತಂದು ಅನ್ಶುಲ್ ಅಂತ ತೋರಿಸ್ಬೇಕು, ಆನಂತರ ಪಾಲಿಸಿ ಕ್ಲೈಮ್ ಮಾಡಬೇಕು. ಆದರೆ ಇವ್ನ ಮುಖ ನೋಡಿ ಇವ್ನು ಯಾರಿಗಾದ್ರೂ ಕೊಲೆ ಮಾಡೋ ಥರ ಕಾಣ್ತಾನ? ಇವ್ನಿಗೆ ಅಷ್ಟು ಧೈರ್ಯ ಇದೆಯಾ? ಪಾಪ ಇವ್ನ ಕೈಯಲ್ಲಾಗೋ ಕೆಲಸ ಅಲ್ಲ ಅದು. ಈ ವಿಷಯ ಕಮಲ್ಗೂ ಕೂಡ ಗೊತ್ತಿರುತ್ತೆ. ಆನಂತರ ಕಮಲ್ ಈ ಐಡಿಯಾ ಕೂಡ ಬಿಟ್ಬಿಡ್ತಾನೆ. ಹೀಗೆ ಒಂದಿನ ಕಮಲ್ ಇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಒಂದು ರೋಡ್ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇವ್ನು ನಡ್ಕೊಂಡು ಹೋಗುವಾಗ ಒಂದು ಬಟ್ಟೆ ಅಂಗಡಿ ಮುಂದೆಯಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಬಟ್ಟೆ ಅಂಗಡಿ ಮುಂದೆ ಈ ಗೊಂಬೆ, ಈ ಮ್ಯಾನಿಕ್ವಿನ್ ನಿಲ್ಲಿಸಿರ್ತಾರೆ. ಇದನ್ನು ನೋಡಿದಾಗ ಕಮಲ್ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ನನ್ನ ಕೈಯಲ್ಲಿ ಕೊಲೆ ಮಾಡೋದಕ್ಕಾಗಲ್ಲ, ಆದರೆ ಇದನ್ನಾದರೂ ಮಾಡ್ಬೋದು ಅಂತ ಮೊದಲು ಹೋಗಿ ಒಂದು ಗೊಂಬೆ ಕೇಳ್ತಾನೆ. ಈ ಗೊಂಬೆ ಯಾಕೆ ಅಂತ ಕೇಳ್ತಾರೆ. ಒಂದು ಗೊಂಬೆ ತಗೊಂಡ್ರೆ ಅನುಮಾನ ಬರುತ್ತೆ ಅಂತ ಸ್ವಲ್ಪ ಡಿಫ್ರೆಂಟ್ ಸೈಜ್ನ 3 ಗೊಂಬೆಗಳು ತಗೋತಾನೆ. ಆ ಗೊಂಬೆಗಳನ್ನ ತಗೊಂಡು ತನ್ನ ಕಾರಲ್ಲಿ ಇಟ್ಕೊತಾನೆ. ಇವನ ಹತ್ರ ಒಂದು ಐಡಿಯಾ ರೆಡಿಯಾಗಿರುತ್ತೆ. ಆ ಐಡಿಯಾವನ್ನು ಇವನಿಗೆ ತುಂಬ ನಂಬಿಕಸ್ಥ ಆದಂಥ ಇನ್ನೂ 3 ಜನ ಫ್ರೆಂಡ್ಗಳ ಜೊತೆ ಹೇಳ್ಕೊತಾನೆ. ಈ 3 ಫ್ರೆಂಡ್ಗಳನ್ನ ಯಾಕೆ ಸೇರಿಸ್ಕೊತಾನೆ ಅಂದರೆ, ಯಾವುದಾದ್ರೂ ಒಂದು ಶವ ಸಂಸ್ಕಾರ ಮಾಡೋದಕ್ಕೆ ಹೋದರೆ 4 ಜನ ಬೇಕೇ ಬೇಕು. ಅದಕ್ಕಾಗಿ ಇವನು ಸೇರಿ ಈ 3 ಜನ ಇರ್ತಾರೆ. ಒಟ್ಟಿಗೆ ಈಗ 4 ಜನ ರೆಡಿಯಾಗಿರ್ತಾರೆ. ಆ 3 ಜನರಿಗೆ ಯಾವ ಥರ ಧೈರ್ಯ ಕೊಡ್ತಾನೆ ಅಂದರೆ, ನೋಡ್ರಪ್ಪ, ನಾವು ಯಾವುದೂ ಕೊಲೆ ಮಾಡ್ತಾ ಇಲ್ಲ, ಯಾವುದೂ ಕ್ರೈಮ್ ಮಾಡ್ತಾ ಇಲ್ಲ, ಬರೀ ಗೊಂಬೆ ಶವ ಸಂಸ್ಕಾರ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ಹೋದಾಗ ಅಲ್ಲಿ ಕಟ್ಟಿಗೆ ಪೂಜಾ ಸಾಮಗ್ರಿಗಳನ್ನ ತೊಗೊಂಡಾಗ ಬಿಲ್ ಕೊಡ್ತಾರೆ. ಆ ಬಿಲ್ ಇಟ್ಕೋತೀನಿ. ಚಿತೆಗೆ ಬೆಂಕಿ ಹಚ್ಚಿದಾಗ ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ. ಇದನ್ನೆಲ್ಲ ತೊಗೊಂಡೋಗಿ ಡೆತ್ ಸರ್ಟಿಫಿಕೇಟ್ ತೊಗೋತೀನಿ.
ಆ ಡೆತ್ ಸರ್ಟಿಫಿಕೇಟಿಂದ ಪಾಲಿಸಿ ಕ್ಲೇಮ್ ಮಾಡ್ಕೋತೀನಿ, ಆ ಪಾಲಿಸಿಯಿಂದ ಬಂದಂಥ ದುಡ್ಡಲ್ಲಿ ನನ್ನ ಸಾಲ ತೀರಿಸ್ಕೋತೀನಿ, ಇಷ್ಟು ನನಗೆ ಹೆಲ್ಪ್ ಮಾಡಿ, ನಿಮ್ಮ ಉಪಕಾರ ಮರೆಯಲ್ಲ ಅಂತ ಹೇಳ್ತಾನೆ. ಆ 3 ಜನ ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಸರಿ, ಇವ್ನು ಯಾವುದೋ ತಪ್ಪು ಮಾಡ್ತಾ ಇಲ್ಲ, ಪಾಪ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಈ 3 ಜನ ಪ್ಲಸ್ ಈ ಕಮಲ್ ಸೇರಿ 4 ಜನ I-20ಲಿ ನಾನು ಮೊದಲೇ ಹೇಳಿದಂಥ ಸ್ಮಶಾನಕ್ಕೆ ಬರ್ತಾರೆ. ಇಷ್ಟೆಲ್ಲ ನಾಟಕಗಳು ನಡೆದೋಗುತ್ತೆ. ಇಲ್ಲಿವರೆಗೆ ಕಮಲ್ ಪೊಲೀಸರು ಮುಂದೆ ಇಷ್ಟೆಲ್ಲ ಕತೆ ಹೇಳಿರ್ತಾನೆ. ಇನ್ನು ಹೇಳ್ತಾ ಇರೋದೆಲ್ಲ ನಿಜನ ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸರು ಮೊದಲು ಅಂಶುಲ್ಗೆ ಫೋನ್ ಮಾಡ್ತಾರೆ. ಅಂಶುಲ್ ಅಲ್ಲಿ ಬದುಕಿರ್ತಾನೆ. ಸರಿ, ಇವರು ಸ್ಮಶಾನದಲ್ಲಿ ಯಾರ ಹೆಸರಲ್ಲಿ ಬಿಲ್ಗಳನ್ನ ತೊಗೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಕಟ್ಟಿಗೆ ತಗೊಳ್ಳೋದಕ್ಕೆ, ಪೂಜಾ ಸಾಮಾನುಗಳನ್ನ ತಗೊಳ್ಳೋದಕ್ಕೆ ಆ ಸ್ಮಶಾನದಲ್ಲಿ ಸ್ವಲ್ಪ ದುಡ್ಡು ಕಟ್ಟೋದಿರುತ್ತೆ. ಇದೆಲ್ಲ ಬಿಲ್ಗಳು ಅಂಶುಲ್ನ ಹೆಸರಲ್ಲಿರುತ್ತೆ. ಆದರೆ ಒಂದು ಸಂತೋಷದ ವಿಷಯ ಏನಂದರೆ, ಅಲ್ಲಿ ಅಂಶುಲ್ ಸತ್ತಿಲ್ಲ, ಇವರು ಅಂಶುಲ್ನ ಹೆಸರಲ್ಲಿ ಯಾರನ್ನೂ ಸಾಯಿಸಿಲ್ಲ. ಇಷ್ಟೊತ್ತು ಈ ವಿಡಿಯೋನ ನೋಡಿದಂಥ ನಿಮ್ಮ ಮನಸ್ಸಲ್ಲಿ ಏನನ್ಸುತ್ತೆ ಅಂದರೆ, ಇವನು ಯಾವುದೂ ಕ್ರೈಮ್ ಮಾಡಿಲ್ಲ, ಪಾಪ ಸಾಲ ತೀರಿಸ್ಕೊಳ್ಳೋದಕ್ಕೆ ಈ ಥರ ಮಾಡಿದ್ದಾನೆ, ಇವನು ಪಾಪ ಅಂತ ಅನಿಸುತ್ತೆ. ಅದು ನಿಜ ಕೂಡ ಇರ್ಬೋದು. ಆದರೆ ಇನ್ನೊಂಥರ ಯೋಚನೆ ಮಾಡಿ ನೋಡಿ, ಇವನು ಸಕ್ಸಸ್ಫುಲ್ಲಾಗಿ ಆ ಗೊಂಬೆನ ಸುಟ್ಬಿಟ್ಟು ಈ ಸ್ಮಶಾನದ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ಡೆತ್ ಸರ್ಟಿಫಿಕೇಟ್ ತೊಗೊಂಡು ಆ ಡೆತ್ ಸರ್ಟಿಫಿಕೇಟ್ ತೊಗೊಂಡೋಗಿ ಪಾಲಿಸಿಯನ್ನು ಕ್ಲೈಮ್ ಮಾಡ್ತಾಯಿದ್ರೆ ಅದು ಫ್ರಾಡ್ ಆಗ್ತಾಯಿತ್ತು. ಈಗ ನೀವು ಇವನ ಮುಖ ನೋಡಿ ಪಾಪ ಹೋಗಲಿ ಬಿಡಿ ಅಂತ ಅನ್ಬೋದು. ಆದರೆ ಎಲ್ಲರೂ ಇದೇ ಥರ ಮಾಡ್ತಾ ಹೋದರೆ ಎಷ್ಟು ದೊಡ್ಡ ಫ್ರಾಡ್ಗಳಾಗ್ತಾ ಹೋಗುತ್ತೆ. ಈ ವಿಡಿಯೋ ಶೂಟ್ ಮಾಡೋ ಹೊತ್ತಿಗೆ ಕಮಲ್ಗೆ ಪೊಲೀಸರು ಇನ್ನೂ ವಿಚಾರಣೆ ಮಾಡ್ತಾಯಿದ್ರು. ಈ ವಿಚಾರಣೆಗಳು ನಡೆದ ನಂತರ ಕಮಲ್ ಬೈ ಚಾನ್ಸ್ ಏನೂ ತಪ್ಪು ಮಾಡಿಲ್ಲ ಅಂದರೆ ಅವನಿಗೆ ತುಂಬ ಬೇಗ ಬುಟ್ಟು ಕಳಿಸ್ತಾರೆ. ಯಾಕೆಂದರೆ ಗೊಂಬೆಯನ್ನು ಸುಡೋದಕ್ಕೆ ಹೋಗಿ ಅವ್ನು ಸಿಹಾಕೊಂಡಿದ್ದಾನೆ, ಅವನಿಗೆ ಶಿಕ್ಷೆ ಕೊಡುವಂಥ ಕಾನೂನು ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ. ಪೊಲೀಸರು ಅಂಶುಲ್ಗೆ ಫೋನ್ ಮಾಡಿಬಿಟ್ಟು, ನೀನು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಇವ್ರ ಹತ್ರ ಮಾಡಿಸಿರೋದು ನಿಜಾನ ಅಂತ ಕೇಳಿದ್ರೆ ಅಂಶುಲ್ ಹೌದು ಮಾಡಿಸಿದೆ ಅಂತ ಹೇಳ್ತೇನೆ. ನೀನು ಯಾಕೆ ಬಂದು ಇಸ್ಕೊಂಡಿಲ್ಲ ಅಂದರೆ, ನಾನು ಪ್ರಯಾಗ್ರಾಜಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ಅಲ್ಲಿಂದ ದೆಹಲಿಗೆ ಬರೋದಕ್ಕೆ ನನಗೆ ಟೈಮ್ ಸಾಕಾಗಿಲ್ಲ, ಅದಕ್ಕೆ ಹಾಗೆ ಅಲ್ಲೇ ಬಿಟ್ಟಿದ್ದೀನಿ ಅಂತ ಹೇಳ್ತೇನೆ. ಈಗ ಅಂಶುಲ್ಗೆ ಯಾರಾದರೂ ಫೋನ್ ಮಾಡಿಬಿಟ್ಟು ಈ ಕೇಸ್ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಅವನು ಹೆದರ್ತಾ ಇದ್ದಾನೆ. ಅವನೇನು ಅಂದ್ಕೊಂಡಿದ್ದಾನೆ, ಇವ್ರು ಯಾರಾದರೂ ಫ್ರಾಡ್ ಇರ್ಬೋದು ಅಂತ. ಅವನು ಪೊಲೀಸರಿಗೆ ಏನು ಕ್ಲಾರಿಟಿ ಕೊಡಬೇಕು ಕೊಟ್ಟಿದ್ದಾನೆ. ಈಗ ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಈ ಕೇಸ್ ಬಗ್ಗೆ ವಿಷಯ ಎತ್ತಿದ್ರೆ ಫೋನ್ ಕಟ್ ಮಾಡ್ತಾ ಇದ್ದಾನೆ. ಆದರೆ ಈ ಕೇಸಲ್ಲಿ ಒಂದು ಸಂತೋಷದ ವಿಷಯ ಏನಂದರೆ, ಮೀರಟಲ್ಲಿ ಒಂದು ಇದೇ ಥರ ಕೇಸ್ ಆಗಿತ್ತು. ಆ ಮೀರಟ್ನ ಕೇಸ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಂದೆ ಹೆಸರಲ್ಲಿ ಒಂದು ಪಾಲಿಸಿ ಮಾಡಿಸ್ತಾನೆ. ಆ ಪಾಲಿಸಿಯನ್ನು ಕ್ಲೇಮ್ ಮಾಡಿಸೋದಕ್ಕೆ ಅಂತ ತನ್ನ ತಂದೆಯ ಕೊಲೆ ಮಾಡ್ತಾನೆ. ಆ ದುಡ್ಡು ಖರ್ಚಾಗ್ತಾ ಬರ್ತಾ ಇದ್ದಂತೆ ತನ್ನ ತಾಯಿ ಹೆಸರಲ್ಲಿ ಒಂದು ಪಾಲಿಸಿ ಮಾಡಿಸ್ತಾನೆ. ಆ ಪಾಲಿಸಿಯನ್ನು ಕ್ಲೇಮ್ ಮಾಡೋದಕ್ಕೆ ತನ್ನ ತಾಯಿಯ ಕೊಲೆ ಮಾಡ್ತಾನೆ. ಆ ದುಡ್ಡು ಖರ್ಚಾಗ್ತಾ ಬರ್ತಾ ಇದ್ದಂತೆ ತನ್ನ ಹೆಂಡತಿಯ ಹೆಸರಲ್ಲಿ ಒಂದು ಪಾಲಿಸಿ ಮಾಡಿಸ್ತಾನೆ. ಆ ದುಡ್ಡನ್ನು ಕ್ಲೇಮ್ ಮಾಡೋದಕ್ಕೆ ಅವನ ಹೆಂಡತಿಯ ಕೊಲೆ ಮಾಡ್ತಾನೆ. ಆ ಹೆಂಡತಿಯ ಕೊಲೆ ಮಾಡಿದಾಗ ಅವನು ಸಿಹಾಕೋತಾನೆ. ಒಟ್ಟಿನಲ್ಲಿ ಈ ಕೇಸಲ್ಲಿ ಈ ಥರದ ಯಾವುದೇ ಕೊಲೆಗಳಿಲ್ಲಾಗಿಲ್ಲ. ಈ ಕೇಸ್ ಒಂಥರ ಹ್ಯಾಪಿ ಎಂಡಿಂಗ್ ಆಗೋ ಥರ ಕಾಣ್ತಾ ಇದೆ. ನೀವೇನೇ ಅನ್ನಿ, ಇಲ್ಲಿ ಕಮಲ್ ಮಾಡಿರೋದು ತಪ್ಪೆ. ಅವನು ಫ್ರಾಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ. ಅವನಿಗೆ ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟು ಆನಂತರ ಅವನಿಗೆ ಹಾಗೆ ಬಿಟ್ಬಿಡ್ಲಿ ಅಂತ ನಾನು ಕೂಡ ಹಾರೈಸ್ತೀನಿ. ನಿಮ್ಮ ಹಾರೈಕೆ ಕೂಡ ಇದೇ ಇರ್ಬೋದು ಅಂತ ನನಗನ್ಸುತ್ತೆ. ಹಾಗಾದರೆ ಇವತ್ತಿನ ಕಥೆಯಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.